ನೋಡಮ್ಮ ಇದು 30,000 ರೂಪಾಯಿ ಗಾಡಿ ಇದೆ ಸರ್. ಆಲ್ ಓವರ್ ಕರ್ನಾಟಕ ಬರ್ಬೋದು, ಗಾಡಿ ನೋಡ್ಬೋದು. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ. ಸರ್ ಆಲ್ ಓವರ್ ಕರ್ನಾಟಕ ಬರ್ಬೋದು, ಗಾಡಿ ನೋಡ್ಬೋದು. ನಾವ್ ಯಾರ ಹತ್ರನು ಅಡ್ವಾನ್ಸ್ ತೊಗೊಳಲ್ಲ. ಇಲ್ಲೇ ಬಂದು ಗಾಡಿ ನೋಡಿ ಓಕೆ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಟ್ರೈನಿಗೆ ಟ್ರಾನ್ಸ್ಪೋರ್ಟ್ ಆಗ್ತೀವಿ. ಆಲ್ ಓವರ್ ಕರ್ನಾಟಕ ಯಾರೇ ಬಂದ್ರು ಟ್ರಾನ್ಸ್ಪೋರ್ಟ್ ಆಗ್ತೀವಿ. ಇದು ಇಟ್ಮಡು ಅಂದ್ಬಿಟ್ಟು ಬೆಂಗಳೂರು ಬನಶಂಕರಿ 3ನೇ ಅಂತ ಬೆಂಗಳೂರಲ್ಲಿ ಬರುತ್ತೆ. ಕತ್ರಗುಪ್ಪೆ ಅಂತ, ಕತ್ರಗುಪ್ಪೆ ಪಕ್ಕ ಇಟ್ಮಡು ಅಂತ ಬರ್ಬೋದು ಸರ್. ನಿಯರ್ ಬೈ ಬನಶಂಕರಿ ಆಗುತ್ತೆ, ನಿಯರ್ ಬೈ ನಾಯಂಡಹಳ್ಳಿ ಆಗುತ್ತೆ. ಬರ್ಬೋದು, ಬಂದ್ ಗಾಡಿ ನೋಡಿ ಓಕೆ ಮಾಡಿದ್ರೆ ನಾವು ನಿಮ್ಗೆ ಟ್ರೈನ್ಗೆ ಹಾಕಕ್ಕೆ ಹೆಲ್ಪ್ ಮಾಡ್ಕೊಡ್ತೀವಿ. ಫೈಬರ್ ಬಾಡಿ ಸರ್, ಮೆಟಾಲಿಕ್ ಫಿನಿಶ್ ಕಲರ್ ಸರ್. 10 ಇಂಚ್ ಅಲೈ ವೀಲ್ ಇದೆ ಸರ್. ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕ್ ಡ್ರಮ್ ಬ್ರೇಕ್ ಇದೆ. ಬ್ಯಾಕ್ ನೋಡಿ ಸರ್, ಬ್ಯಾಕ್ ಡ್ರಮ್ ಬ್ರೇಕ್ ಇದೆ. ಇದರಲ್ಲಿ ಸ್ಪೇಸ್ ನೋಡಿ ಸರ್, ಸಿಲಿಂಡರ್ ಇಟ್ಕೊಂಡು ಹೋಗ್ಬೋದು, 50 kg ಮೂಟೆ ಇಟ್ಕೊಂಡು ಹೋಗ್ಬೋದು, ಸಿಲಿಂಡರ್ ಇಟ್ಕೊಂಡು ಹೋಗ್ಬೋದು. ಮತ್ತೆ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರಿಗೆ ಮುಂದೆಗಡೆ ಬ್ಯಾಗ್ ಇಟ್ಕೊಳ್ಳೋಕೆ ಒಳ್ಳೆ ಜಾಗ ಇದೆ. ಮತ್ತೆ 180 kg ತನಕ ಕೆಪಾಸಿಟಿ ಇರುತ್ತೆ ಸರ್. ಇದರಲ್ಲಿ 180 kg ಕೆಪಾಸಿಟಿ ಹಾಕ್ಬೋದು. 30,000 ರೂಪಾಯಿ ಕೊಡ್ತಾ ಇದೀವಿ ಅನ್ಬಿಟ್ಟು ಲೋಕಲ್ ಕೊಡ್ತಿಲ್ಲ ನಾವು. ಗಾಡಿ 180 kg ಕೆಪಾಸಿಟಿ ಇರುತ್ತೆ. ಇಬ್ರು ಕೂತ್ಕೊಂಡ್ ಬೇಕಾದ್ರೆ ಒಂದು 50 kg ಮೂಟೆ ಹಾಕೊಂಡು ಹೋಗ್ಬೋದು. ನೋಡಮ್ಮ ಇದು 30,000 ರೂಪಾಯಿ ಗಾಡಿ ಇದೆ, ಓಡಿಸ್ಬೋದು ನೀವೆಲ್ಲ. ಹೇಳಮ್ಮ ಸರ್, ನಮ್ಗೆ ಸ್ಕೂಲ್ ಆಗಿ ಕಾಲೇಜ್ ಹೋಗ್ತಾ ಇದೀವಿ, ತಗೊಂಡೋದ್ರೆ ಏನು ಪ್ರಾಬ್ಲಮ್ ಇಲ್ವಾ? ಇಲ್ಲಮ್ಮ, 15 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಓಡಿಸ್ಬೋದು ಗಾಡಿನ. ಇದನ್ನ 15 ವರ್ಷ ತುಂಬಿದ್ರೆ ಸಾಕು, ನಿನ್ಗೆ ಕಾಲೇಜ್ಗೆಲ್ಲ ತಗೊಂಡೋಗ್ಬೋದು. ಇದು ಲೋ ಸ್ಪೀಡ್ ವೆಹಿಕಲ್, ನಾನ್ ರಿಜಿಸ್ಟರ್ಡ್ ವೆಹಿಕಲ್. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿರಲ್ಲ, DL ಬೇಕಾಗಿರಲ್ಲ, ಡಾಕ್ಯುಮೆಂಟ್ ಬೇಕಾಗಿರಲ್ಲ. ಇದಕ್ಕೊಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ ಇಟ್ಕೊಂಡು ಪೊಲೀಸ್ ಅವ್ರ ಏನಾರು ಹಿಡಿದ್ರೆ ಇದು ಕಾರ್ಡ್ ತೋರಿಸಿದ್ರೆ ಸಾಕು, ಬಿಡ್ತಾರಮ್ಮ. ನೀವು ಓಡಿಸ್ಬೋದು, ಏನ್ ತೊಂದರೆ ಆಗಲ್ಲ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ. ಗಾಡಿ ಬ್ಯಾಟ್ರಿ ಸಮೇತ ಕೊಡ್ತೀವಿ. 30,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್. ಇದು ಸರ್ ಇವಾಗ ನಮ್ಮ ಹತ್ರ ಇವಾಗ ನಮ್ಗೆ 1 ರೂಪಾಯಿನೂ ಕ್ಯಾಶ್ ಇರಲ್ಲ, ಲೋನ್ ಬೇಕು ನಮ್ಗೆ. ಕೊಡ್ತೀವಿ ಸರ್. ನಿಮ್ಮ ಹತ್ರ ಬಜಾಜ್ ಫೈನಾನ್ಸ್ ಇದೆಯಾ, ಕ್ರೆಡಿಟ್ ಕಾರ್ಡ್ ಇದೆಯಾ? ಇಲ್ಲ ಸರ್, ಅದು ಇಲ್ಲ ನಮ್ಮ ಹತ್ರ. ಮತ್ತೆ ಇಲ್ಲ, ಅವೆರಡು ಇಲ್ಲ ಅಂದ್ರೆ ಹೆಂಗೆ? ಕ್ಯಾಶ್ ಕೊಟ್ಟು ತಗೊಬೇಕಾಗುತ್ತೆ. ನಾರ್ಮಲ್ ಆಗಿ ಇದು ಹೆಡ್ಲೈಟ್, ಹೈ ಬೀಮು, ಲೋ ಬೀಮು, ಇಂಡಿಕೇಟರ್ ಇವೆಲ್ಲ ರೆಗ್ಯುಲರ್ ಆಗಿ ಎಲ್ಲಾ ಗಾಡಿಲೂ ಬಂದಂಗೆ ಬರುತ್ತೆ. ಮತ್ತೆ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಸರ್, ಮೊಬೈಲ್ಗೆ ಹಾಕೊಂಡು ಯೂಸ್ ಮಾಡೋಂಥ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಮತ್ತೆ ಹೆಡ್ಲೈಟ್ ನೋಡಿ, ಬ್ರ್ಯಾಂಡೆಡ್ ಗಾಡಿಗಳ ತರನೇ ಹೆಡ್ಲೈಟ್ ತುಂಬಾ ಚೆನ್ನಾಗಿ ಫಿನಿಶ್ ಆಗಿದೆ. ಮತ್ತೆ ಮೆಟಾಲಿಕ್ ಪೇಂಟಿಂಗ್ ಇರುತ್ತೆ, ಮತ್ತೆ ಫೈಬರ್ ಬಾಡಿ ಇರುತ್ತೆ. ಮತ್ತೆ ಬ್ರೇಕ್ ಬಂದು ಫ್ರಂಟ್ ಬಂದು ನಿಮ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ ನೋಡಿ. 10 ಇಂಚ್ ವೀಲ್ ಬರುತ್ತೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ನೋಡಿ, ನಿಮ್ಗೆ ಯಾರು ತೋರಿಸಿರಲ್ಲ ಲಿಥಿಯಂ ಬ್ಯಾಟ್ರಿ ಹೆಂಗಿರುತ್ತೆ ಅಂತ. ಬಾಕ್ಸ್ ಸಮೇತ ನೋಡಿ, ನಾನು ಅದೇ ತರ ತೋರಿಸಿದ್ ನಿಮ್ಗೆ. ಬಾಕ್ಸ್ ಸಮೇತ ಇದನ್ನ ತೋರಿಸ್ಬಿಟ್ಟು ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಹೇಳ್ಬಿಡ್ತೀನಿ. ಈ ತರ ಇದರಲ್ಲಿ ರಿಪೇರ್ ಮಾಡುವಂತ ಚಾನ್ಸಸ್ ಇರುತ್ತೆ ಸರ್, ತುಂಬಾ ಇರುತ್ತೆ. ಲಿಥಿಯಂ ಬ್ಯಾಟ್ರಿ ಅಂದ್ರೆ ಈ ತರ ಬರುತ್ತೆ, ಒಂದ್ ಶೆಲ್ಸ್ ಬರುತ್ತೆ, ಈ ತರ ಶೆಲ್ಸ್ ಬರುತ್ತೆ. ಈ ಶೆಲ್ಸ್ನೆಲ್ಲ ನಾವು ಈ ತರ ಒಂದು ವೋಲ್ಟೇಜ್ ಲೆಕ್ಕದಲ್ಲಿ ಮಾಡ್ಕೊಂಡು ನಿಮ್ಗೆ ಒಂದು ಬ್ಯಾಟ್ರಿ ಆಗೋ ತರ ಮಾಡ್ಕೊಡ್ತೀವಿ. ಈಗ ನಾವು ಬೇರೆ ಕಡೆ ತಂದಿದ್ರೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಆಗ್ಲಿ, ನೀವು ನನ್ನ ಹತ್ರ ಕೊಡ್ಬೇಕು, ನಾನು ಇನ್ನೊಬ್ರ ಹತ್ರ ಕೊಡ್ಬೇಕು, 1 ತಿಂಗಳು ರೌಂಡ್ ಓಡಿಸ್ಬಿಡ್ತಾರೆ ಸರ್. ನಮ್ದು ಹಂಗಿಲ್ಲ, 3 ರಿಂದ 4 ದಿನದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ ರೆಡಿ ಮಾಡಿ ನಿಮ್ಗೆ ಬಸ್ಸಲ್ಲಿ ಹಾಕಿ ಕೊಟ್ಬಿಡ್ತೀವಿ. ನೀವ್ ಎಲ್ಲೇ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ ನೀವೆಲ್ಲೇ ಗಾಡಿ ತಗೊಂಡೋದ್ರು ಸರ್ವಿಸ್ ಭಯ ಪಡುವಂಥದ್ದು ಏನಿರಲ್ಲ. ಇವಾಗ ಏನಂದ್ರೆ ಲೋಕಲ್ ಅಲ್ಲಿ ಯಾರು ಸರ್ವಿಸ್ ಮೆಕ್ಯಾನಿಕ್ಗಳು ಜಾಸ್ತಿ ಇಲ್ಲ, ಎಲೆಕ್ಟ್ರಿಕ್ ಸ್ಕೂಟರ್ ಸರ್ವಿಸ್ ಮಾಡೋರು ಜಾಸ್ತಿ ಯಾರು ಇಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಸೆಲ್ಫ್ ಸರ್ವಿಸ್ ಅಂತ ಮಾಡ್ಕೊಂಡಿದೀವಿ. ನೀವೇ ಅಕಸ್ಮಾತ್ ನಿಮ್ ಗಾಡಿನ ನೀವೇ ಮನೆ ಹತ್ರನೇ ಪ್ರಾಬ್ಲಮ್ ಬಂತು ಅಂದ್ರೆ ನೀವೇ ರಿಪೇರ್ ಮಾಡ್ಕೋಬಹುದು. ನಾವೊಂದು ವಿಡಿಯೋ ಕಳಿಸ್ತೀವಿ, ಆ ತರ ರಿಮೂವ್ ಮಾಡಿ ಫಿಟ್ ಮಾಡ್ಕೊಂಡ್ರೆ ಮತ್ತೆ ವರ್ಕ್ ಆಗುತ್ತದೆ. ಇದೆಲ್ಲ ಕ್ಲಿಪ್ ಟು ಕ್ಲಿಪ್ ಕನೆಕ್ಷನ್ ಇರುತ್ತೆ ಸರ್. ನೋಡಿ, ಈ ತರ ಒಂದ್ ಕನೆಕ್ಷನ್ ಹೋಯ್ತು ಅಂದ್ರೆ ನಿಮ್ದು ಬೇರೆ ಪೆಟ್ರೋಲ್ ಗಾಡಿ ತರ ಎಲ್ಲ ತುಂಬಾ ವರ್ಕ್ ಮಾಡ್ಬೇಕು ಅಥವಾ ಇಂಜಿನ್ ಬಿಚ್ಚಬೇಕು ಅನ್ನೋದೇನಿರಲ್ಲ. ನೋಡಿ, ಈ ಕ್ಲಿಪ್ ಇರುತ್ತಲ್ಲ, ಈ ಕ್ಲಿಪ್ ನ ಕನೆಕ್ಟ್ ಮಾಡ್ತು ಅಂದ್ರೆ ವರ್ಕ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು, ಲೋಕಲ್ ಅಲ್ಲಿ ಗ್ಯಾರೇಜ್ ಇಟ್ಟಿರ್ತಾರೆ. ಆ ಗ್ಯಾರೇಜ್ ಅವ್ರು ಏನಾದ್ರು ನನಗೆ ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ತಿಳಿಸ್ಕೊಡ್ಬೇಕು, ಸ್ವಲ್ಪ ಟ್ರೈನಿಂಗ್ ಬೇಕು ಅನ್ನೋ ತರ ಇದ್ರೆ ಬಂದ್ರೆ ನಾವು 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಟಚ್ ಅಪ್ ಕೊಟ್ಟು ಕಳಿಸ್ತೀವಿ. ನಾಳೆ ದಿನ ನಮ್ ಗಾಡಿನೂ ಅಲ್ಲಿ ಹೋಗಿರುತ್ತೆ, ಅವಾಗ ಅವ್ರನ್ನು ಸರ್ವಿಸ್ ಮಾಡಿ ಕೊಡೋ ತರ ಟ್ರೈನಿಂಗ್ ಕೊಟ್ಟು ಕಳಿಸ್ತೀವಿ. ಅವಾಗ ಅವ್ರಿಗೂ ಬಿಸ್ನೆಸ್ ಆಗುತ್ತೆ. ನಮ್ಗೆ ಯಾರಾದ್ರೂ ಇಲ್ಲಿ ರಿಕ್ವೈರ್ಮೆಂಟ್ ಕೇಳಿದ್ರೆ ಮೈಸೂರು, ಮಂಡ್ಯ, ಗುಲ್ಬರ್ಗ, ಆಲ್ ಓವರ್ ಕರ್ನಾಟಕ ಯಾರೇ ಆದ್ರೂ ಗ್ಯಾರೇಜ್ ಅವರು ನಮಗ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಕೊಂಡ್ರೆ ನಾವ್ ಇಂಥ ದಿನ ಬರಕ್ ಹೇಳ್ತೀವಿ. ಅವಾಗ ಬಂದು ಬೇಕಾದ್ರೆ ಟ್ರೈನಿಂಗ್ ತಗೊಂಡು ಹೋಗ್ಬೋದು ಸರ್. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಕೊಡ್ತೀವಿ. ನಿಮ್ದು ಬ್ರಾಂಚ್ ಇಲ್ಲಿ ಒಂದೇ ಇರೋದು? ಇನ್ಯಾವ್ದು ಸರ್? ನಮ್ದು ಇಲ್ಲಿ ಒಂದೇ ಇರೋದು ಬ್ರಾಂಚ್, ಆಲ್ ಓವರ್ ಕರ್ನಾಟಕ ಒಂದೇ ಇರೋದು. ಆಲ್ರೆಡಿ ನಮ್ದೆಲ್ಲ ಆಲ್ ಓವರ್ ಕರ್ನಾಟಕ ಓಡ್ತಾ ಇದೆ, ಗಾಡಿ ತಗೊಂಡೋಗ್ತಾ ಇದಾರೆ. ಈಗ ಏನಂದ್ರೆ ಸರ್ವಿಸ್ ಅಂದ್ರೆ ಸೆಲ್ಫ್ ಸರ್ವಿಸ್ ಅಂತ ಮಾಡಿದೀವಿ.
ಮಾಡೋರು ಇರ್ತಾರೆ, ಮಾಡಕ್ ಬರ್ದೇ ಇರೋರು ಇರ್ತಾರೆ. ಅವಾಗ ಏನ್ ಮಾಡ್ಬೇಕು, ನಾವು ಲೋಕಲ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಗ್ಯಾರೇಜ್ ಅವ್ರಿಗೆ, ಲೋಕಲ್ ಗ್ಯಾರೇಜ್ ಅವ್ರಿಗೆ ಸರ್ವಿಸ್ ಕೊಡೋಣ ಅನ್ಕೊಂಡಿದೀವಿ. ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಕೊಡ್ತೀವಿ. ಅವ್ರು ಬಂದು ಒಂದ್ ದಿನದಲ್ಲಿ ಅವ್ರ ಮೆಕ್ಯಾನಿಕಲ್ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಬಿಚ್ಚೋದಾಗ್ಲಿ ಫಿಟ್ಟಿಂಗ್ ಮಾಡೋದಾಗ್ಲಿ ಎಲ್ಲ ಗೊತ್ತಿರುತ್ತೆ. ಅದೇನ್ ಬೇಕಾರಲ್ಲ, ಮೆಕ್ಯಾನಿಕ್ ವರ್ಕ್ ಏನಿರುತ್ತೆ, ಎಲೆಕ್ಟ್ರಿಕ್ ವರ್ಕ್, ಅದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ. ಬ್ಯಾಕ್ ಅಂಡ್ ಸಪೋರ್ಟ್ ಅಲ್ಲಿ ಇರ್ತೀವಿ. ಫ್ರೀ ಆಫ್ ಕಾಸ್ಟ್ ಕಲಿಸ್ಕೊಡ್ತೀವಿ. ಬರಕ್ ಆಸಕ್ತಿ ಇರೋರು ಬರ್ಬೋದು. ಫ್ರೀ ಆಫ್ ಕಾಸ್ಟ್ 1 ಡೇಲಿ ಸಿಂಪಲ್ ಆಗಿ ಗಾಡಿ ಬಿಚ್ಚೋದಂಗೆ, ಗಾಡಿಲಿ ಏನೇನಿರುತ್ತೆ ಪ್ರತಿಯೊಂದು ಹೇಳ್ಕೊಡ್ತೀವಿ ಸರ್. 30,000 ರೂಪಾಯಿ ಯಾವ್ದೇ ತೊಗೊಳ್ಳಿ ಸರ್, ಸೆಲೆಕ್ಷನ್ ಮಾಡಿ ಸರ್. ಗಾಡಿ ಯಾವ್ದಾರ ರೆಡ್ ಬೇಕಾ ಸರ್, ಗ್ರೀನ್ ಬೇಕಾ ಸರ್, ವೈಟ್ ಬೇಕಾ ಸರ್, ಬ್ಲಾಕ್ ಅಂಡ್ ವೈಟ್ ಬೇಕಾ ಸರ್, ಗ್ರೀನ್ ಬೇಕಾ ನೋಡಿ, ಬ್ಲಾಕ್ ಬೇಕಾ, ಫುಲ್ಲು ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡಿ ಸರ್. ಬರೀ 30,000 ರೂಪಾಯಿ ಸರ್. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ